ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಅಮಟೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡ್ರಿ. ಅಮಟೆಕಾಯಿ ತಗೊಂಬಂದು ನೀರಲ್ಲಿ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸ್ಬೇಕು. ನಾನು ಒರೆಸಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಈ ಒರೆಸಿಟ್ಕೊಂಡಿರೋ ಅಮಟೆಕಾಯಿನ ಕಲ್ಲಲ್ಲಿ ಒಂದೇಟು ಹಿಂಗೆ ಕುಟ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಡೋದು. ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಮಟೆಕಾಯಿ. ಇವಾಗ ಇದಕ್ಕೆ ಬೇಕಾಗಿರೋದು ಉಪ್ಪು, ಸಾಸಿವೆ ಪುಡಿ ಮತ್ತು ಚಿಲ್ಲಿ ಪೌಡ್ರು, ಅರಿಶಿನ ಮತ್ತು ಇಂಗು. ಇದಕ್ಕೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ಈ ಸಾಸಿವೆ ಪುಡಿನ ನಾವು 2 ಕಪ್ಪು ಸಾಸಿವೆ ಪುಡಿ ತಗೊಂಬೋಣ. 2 ಕಪ್ಪು. ಈಗ 2 ಕಪ್ಪು ಸಾಸಿವೆ ಪುಡಿ ಹಾಕ್ಕೊಂಡಿದ್ದೀವಿ. ಇದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಇದಕ್ಕೆ ಒಂದು ಕಾಲು ಚಮಚಷ್ಟು ಅರಿಶಿನ ಹಾಕೋಣ. ಆಮೇಲೆ ಇದಕ್ಕೆ ಒಂದು ಸುವಾಸನೆಗೆ ಒಂದು ಒಳ್ಳೆ ಪರಿಮಳ ಬರೋಕ್ಕೆ ಇಂಗನ್ನು ಮಿಕ್ಸ್ ಮಾಡ್ಬೋದು. ಆಮೇಲೆ ನಮ್ಮ ಹತ್ರ ಅರ್ಧ ಕಪ್ಪಷ್ಟು ಉಪ್ಪು, ಆಮೇಲೆ ರುಚಿಗೆ ಬೇಕಾಗಿತ್ತು ಚಿಲ್ಲಿ ಪೌಡರ್. ಈಗ ನಾವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ವೀಕ್ಷಕರೇ, ಈ ಎವರೆಸ್ಟ್ ಚಿಲ್ಲಿ ಪೌಡ್ರು ತುಂಬ ಚೆನ್ನಾಗಿರುತ್ತೆ. ಟೇಸ್ಟು, ಕಲರು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದನ್ನು ಈ 2 ಕಪ್ಪಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಂಡ್ಬಿಡೋಣ. 1 ಕಪ್ಪು ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ನಾವು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು, ನಮ್ಗೆ ಬೇಕಾದರೆ ಖಾರ ಬೇಕಂದರೆ 1/4 ಕಪ್ಪಷ್ಟು ಹಾಕೋಬೋದು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸ್ಪೂನಲ್ಲಾಗಲಿ ಇಲ್ಲ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಕೆಲವು ಜನಕ್ಕೆ ಖಾರ ಅಂತಾರೆ, ಅದಕ್ಕೋಸ್ಕರ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ಈ ಮಿಶ್ರಣವನ್ನು ನಾವು ಏನು ಮಾಡೋಣ ಅಂದರೆ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಮ್ಮ ಉಪ್ಪಿನಕಾಯಿಗೆ ಬೇಕಾಗಿರೋ ಐಟಮ್ ರೆಡಿ ಆಯಿತು. ಇವಾಗ ನಾವು ಇದು ರೆಡಿ ಆಯಿತು ಸರ್. ಇವಾಗ ಇದಕ್ಕೆ ಈಗ ನಾವು ಹೇಳಿದ್ವಲ್ಲ ಅಮಟೆಕಾಯಿನ ಕುಟ್ಟಿಟ್ಕೋಬೇಕು ಅಂತ, ಅದನ್ನು ಇದಕ್ಕೆ ಹಾಕ್ಕೊಂಡು ಎಲ್ಲ ಇದಕ್ಕೆ ಹಾಕ್ಕೊಂಡು ವೀಕ್ಷಕರೇ ಇದನ್ನು ಮಿಕ್ಸ್ ಮಾಡಬೇಕು. ಹೀಗೆ ಈ ರೀತಿ ಮಿಕ್ಸ್ ಮಾಡಬೇಕು. ಯಾಕಂದರೆ ನಾವು ಕುಟ್ಟಿರ್ತೀವಲ್ಲ, ಆ ಕುಟ್ಟಿರೋ ಜಾಗದಲ್ಲಿ ಉಪ್ಪು ಖಾರ ಅನ್ನೋದು ಸೇರುತ್ತೆ. ಆವಾಗ ನಮಗೆ ತಿನ್ನೋಕ್ಕೆಲ್ಲ ಒಳ್ಳೆಯ ರುಚಿಯನ್ನು ಬರುತ್ತೆ ವೀಕ್ಷಕರೇ. ಹೀಗೆ ಇದು ಕುಟ್ಟಿದ್ದಾಯಿತು. ಈಗ ಇನ್ನು ಸ್ವಲ್ಪ ಅಮಟೆಕಾಯಿನ ನಾವು ಇದಕ್ಕೆ ಸೇರಿಸ್ಕೊಂಡು, ಈಗ ಇಷ್ಟು ಅಮಟೆಕಾಯಿನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಮಿಕ್ಸ್ ಮಾಡ್ಕೊಂಡಲ್ಲ, ಇದನ್ನು ಮಿಕ್ಸ್ ಮಾಡಿರೋ ಅಮಟೆಕಾಯಿನ ಸ್ವಲ್ಪನೇ ಚಿಲ್ಲಿ ಪೌಡರ್ ಜೊತೆಲಿ ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನು ಕಲಸಿ ಇದಕ್ಕೆ ಹಾಕ್ಕೋಬೇಕು. ಹೀಗೆ ಇದೊಂದು 3 ದಿವಸ ನಂತರ ಮತ್ತಿನ್ನೊಂದು ಸಾರಿ ಕಲಿಸ್ಬೇಕು. ಕಲಿಸಿದ್ರೆ ಅವಾಗ ರುಚಿ ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ನಾವು ಇದಕ್ಕೆ ಆಮೇಲೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ತೀವಿ, ಆವಾಗ ಒಳ್ಳೆ ರುಚಿ ಚೆನ್ನಾಗಿ ಸೆಟ್ ಆಗುತ್ತೆ. ಇದೇ ರೀತಿ ನಮ್ಮ ಅಜ್ಜಿ ಆಗ್ತಾಯಿದ್ರು. ಆಗ ನಾನು ನೋಡಿದ್ದೆ ಅಮಟೆಕಾಯಿ ಹೇಗೆ ಉಪ್ಪಿನಕಾಯಿ ಹಾಕೋದು ಅಂತ. ಈಗಿನ ಕಾಲದಲ್ಲಿ ಈ ಥರ ಕುಟ್ಟಿ ಮಾಡಬೇಕು ಅಂದರೆ ವೀಕ್ಷಕರೇ ತುಂಬ ಕಷ್ಟ ಅಂತ ಹೇಳ್ತಾರೆ ಈಗಿನ ವೀಕ್ಷಕರೇ. ಈಗ ನಾನು ಕಲಸಿಟ್ಕೊಂಡಿದ್ದೆಲ್ಲ ಒಂದು ಡಬ್ಬಕ್ಕೆ ಹಾಕಿ ಮಿಕ್ಸ್ ಮಾಡಿ ಈ ಡಬ್ಬದಲ್ಲಿ ಇಡ್ತಾ ಇದ್ದೀನಿ ವೀಕ್ಷಕರೇ. ಈ ರೀತಿ ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದು 4 ಕಾಳು ಮೆಂತ್ಯ ಹಾಕ್ತೀವಿ. ಯಾಕಪ್ಪ ಮೆಂತ್ಯ ಹಾಕ್ತೀವಿ ಅಂತ ಹೇಳಿದ್ರೆ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ಈ ಉಪ್ಪಿನಕಾಯಿ ನಾನು ಒಂದು 4 ಕಾಳು ಮೆಂತ್ಯನ ಹಿಂಗೆ ಹಾಕ್ತೀನಿ. ಹಿಂಗೆ ಹಾಕ್ಬಿಟ್ಟು ಈಗ ನಮ್ಮ ಈ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಅವ್ರದ್ದು
ಒಂದು ನಾನೀಗ ಸನ್ಫ್ಲವರ್ ಆಯಿಲು ಅಂದರೆ ನಾವು ಅಂದಾಜಿಗೆ ಒಂದು 1/4 ಲೀಟ್ರಷ್ಟು ಸನ್ಫ್ಲವರ್ ಆಯಿಲ್ನ ಈ ಥರ ಮಿಕ್ಸ್ ಮಾಡೋಣ. ರುಚಿ ಬರುತ್ತೆ, ಒಳ್ಳೆ ರುಚಿ ಬರುತ್ತೆ. ಸರಿನಾ? ಈಗ ನಾನು ಅಂದರೆ ಸಾಧಾರಣ ಒಂದು 1 ಲೀಟ್ರ್ ತೊಗೊಂಡಿದ್ದೆ. ಇದರಲ್ಲಿ ಮಿಕ್ಸ್ ಮಾಡಾಯಿತು. ಈಗ ನಾವು ಉಪ್ಪಿನಕಾಯಿ ಎಲ್ಲ ಹಾಕಿದ್ಮೇಲೆ ಸ್ಟೀಲ್ ಸ್ಪೂನ್ನ ಬಳಸಬಾರ್ದು. ಅದಕ್ಕೆ ನಾವು ಆಗಿನ ಕಾಲದಲ್ಲಿ ಒಂದು ಮರದ ಸ್ಪೂನನ್ನು ತಗೊಂಡು ವೀಕ್ಷಕರೇ, ಈಗ ನಾವು ಈ ಉಪ್ಪಿನಕಾಯಿನ ಈ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಅಮಟೆಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು.